ವೆಲ್ಕಮ್ ಟು ಬುಜು ಕುಕಿಂಗ್ಸ್. ಇವತ್ತು ನಮ್ಮ ಮಮ್ಮಿ ನನ್ನ ಫೇವ್ರೆಟ್ ಫುಡ್ ಗ್ರೀನ್ ಬನಾನಾ ಕರಿ ಮಾಡ್ತಿದ್ದಾರೆ. ಹೆಂಗೆ ಮಾಡ್ತಾರೆ ಅಂತ ನೋಡೋಣ ಬನ್ನಿ. ಆಲ್ರೆಡಿ ಆನಿಯನ್, ಟೊಮ್ಯಾಟೊ, ಕರಿ ಲೀಫ್ ಎಲ್ಲ ಚಾಪ್ ಮಾಡಿ ಇಟ್ಕೊಂಡಿದ್ದಾರೆ. ಇವಾಗ ಪ್ಯಾನ್ ಇಟ್ಟು ಗ್ಯಾಸ್ ಆನ್ ಮಾಡಿ ಆಯಿಲ್ ಹಾಕ್ತಿದ್ದಾರೆ. ನೆಕ್ಸ್ಟು ಆನಿಯನ್ ಹಾಕ್ತಿದ್ದಾರೆ. ಈಗ ಚೆನ್ನಾಗಿ ಫ್ರೈ ಮಾಡ್ಕೊತಾರೆ. ಈಗ ಮಾಡ್ತಿದ್ದಾರಲ್ಲ ಅದೇ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನೆಕ್ಸ್ಟ್ ಈಗ ಟೊಮೆಟೊ ಹಾಕ್ಕೊಬೇಕು. ನೆಕ್ಸ್ಟ್ ಇನ್ನೊಂದು ಸತಿ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. 2 ಮಿನಿಟ್ಸ್ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ನಮ್ಮ ಮಮ್ಮಿ ಮಾಡ್ತಿದ್ದಾರಲ್ಲ ಅದೇ ಥರ. ಟೊಮೆಟೊ ಸಾಫ್ಟ್ ಆಗೋ ಥರ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಈಗ ಮಸಾಲೆ ಹಾಕಬೇಕು. ಮಿಕ್ಸಿ ಜಾರ್ ತಗೊಳ್ಳಿ. ನಿಮಗೆ ಎಷ್ಟು ಖಾರ ಬೇಕೋ ಅಷ್ಟು ತಗೊಳ್ಳಿ, ಅಷ್ಟು ಚಿಲ್ಲಿ ತಗೊಳ್ಳಿ. ನೆಕ್ಸ್ಟ್ ಆನಿಯನ್ ಹಾಕಿ, ನೆಕ್ಸ್ಟ್ ಕೊತ್ತಂಬರಿ ಹಾಕಿ, ಸ್ವಲ್ಪ ಗಾರ್ಲಿಕ್ ಹಾಕ್ಕೊಳ್ಳಿ, ಸ್ವಲ್ಪ ಜಿಂಜರ್ ಹಾಕ್ಕೊಳ್ಳಿ ಆ್ಯಂಡ್ ಚಕ್ಕೆ ಲವಂಗ ಸ್ವಲ್ಪ ಹಾಕ್ಕೊಳ್ಳಿ. ನೆಕ್ಸ್ಟ್ ತೆಂಗಿನಕಾಯಿ ಹಾಕ್ಕೊಳ್ಳಿ. ನಾವೇ ಹಾಕ್ತಿರೋದು, ನನ್ನದೇ ಕೈ ಅದು ಗೊತ್ತಾ. ಇವಾಗೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಫ್ರೈ ಪ್ಯಾನಿಗೆ ಈ ಮಸಾಲೆ ಹಾಕ್ಕೊಳ್ಳಿ. ಈಗ ಚೆನ್ನಾಗಿ ಫ್ರೈ ಮಾಡಿ. ಅದು ಆಯಿಲೆಲ್ಲ ಹೋಗಬೇಕು, ಅಷ್ಟು ತನಕ ಚೆನ್ನಾಗಿ ಫ್ರೈ ಮಾಡಿ. ನಮ್ಮ ಮಮ್ಮಿ ಮಾಡ್ತಿದ್ದಾರಲ್ಲ ಅದೇ ಥರ. ಚೆನ್ನಾಗಿ ಫ್ರೈ ಆದಮೇಲೆ ಇವಾಗ ನನ್ನ ಫೇವ್ರೆಟ್ ಬನಾನಾ ಹಾಕೊಳ್ಬೇಕು. ಇವಾಗ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ. ನಿಧಾನಕ್ಕೆ ಮಿಕ್ಸ್ ಮಾಡಿ, ಜೋರಾಗಿ ಮಾಡಿಬಿಡಿ. ಆಮೇಲೆ ಅದು ಪುಡಿ ಆಡೋಗ್ಬಿಡುತ್ತೆ, ಪಚ್ಚಡಿ ಆಗೋಗ್ಬಿಡುತ್ತೆ. ನಿಧಾನಕ್ಕೆ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಸ್ವಲ್ಪ ಈಗ ಸಾಲ್ಟ್ ಹಾಕೊಳ್ಳಿ ಟು ಟೇಸ್ಟ್. ನಿಮಗೆ ಎಷ್ಟು ಬೇಕೋ ಅಷ್ಟು ಹಾಕೊಬೇಕು. ಮತ್ತೆ ಚೆನ್ನಾಗಿ ಮಿಕ್ಸ್ ಮಾಡಿ. ಸ್ವಲ್ಪ ನೀರು ಹಾಕೊಳ್ಳಿ. ಈಗ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ. ಅದು ಸ್ವಲ್ಪ ಹೊತ್ತು ಬಾಯ್ಲ್ಡ್ ಆಗಕ್ಕೆ ಬಿಡಿ. ಬಾಯ್ಲ್ ಮಾ, ದಟ್ ಸ್ಮೆಲ್ ಈಸ್ ವೆರಿ ಗುಡ್ ಮಾ. ಮತ್ತೆ ಬಾಯ್ಲ್ ಆಗಲಿ. ಬಾಯ್ಲ್ ಆಯಿತೋ ಇಲ್ವೋ ಚೆಕ್ ಮಾಡಿ. ಸ್ವಲ್ಪ ಹೊತ್ತು ಬಾಯ್ಲ್ ಆಗಿದೆಯಾ, ಅದು ವಾಟರ್ ಫುಲ್ ಡ್ರೈ ಆಗಬೇಕು. ಎಸ್, ಈಗ ಬಾಯ್ಲ್ ಆಗಿದೆ. ನನ್ನ ಫೇವ್ರೆಟ್ ಡಿಶ್ ಆಲ್ರೆಡಿ ರೆಡಿ ಆಗ್ತಾ ಬರ್ತಿದೆ. ಈಗ ಫೈನಲಿ ಕೊತ್ತಂಬರಿ ಹಾಕಬೇಕು. ಅಷ್ಟೇ, ಮುಗೀತು. ಇವಾಗ ಮಿಕ್ಸ್ ಮಾಡಿ ಕ್ಲೋಸ್ ಮಾಡಿ.
Finally, my dish is ready to eat. Time to taste with chapati. Wow, mommy, super. Thank you for watching.